ಧರ್ಮಸ್ಥಳ ಅಸಹಜ ಸಾವುಗಳ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವ ಜನವಾದಿ ಮಹಿಳಾ ಸಂಘಟನೆ ನಾಯಕಿ ವಿಮಲಾ ಅವರ ಜೊತೆ ಹಿರಿಯ ಸಂಪಾದಕಿ ರಾಧಾ ಹಿರೇಗೌಡರ್ ಎಕ್ಸ್ಕ್ಲೂಸಿವ್ ಚಿಟ್ಚಾಟನೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ವೀಕ್ಷಕರೇ, ಜನವಾದಿ ಮಹಿಳಾ ಸಂಘಟನೆಯ ಕೇಸ್ ವಿಮಲಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಬಹಳ ವರ್ಷ ಆಗಿತ್ತು ಅವ್ರ ಜೊತೆ ಮಾತಾಡಿ. ಮೊನ್ನೆ ಉಗ್ರಪ್ಪ ಅವರ ವರದಿಯ ಸಂದರ್ಭದಲ್ಲೂ ಕೂಡ ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಆದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಸಿಕ್ಕಿದ್ದಾರೆ, ಬೆಳ್ತಂಗಡಿಯಲ್ಲಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಉಗ್ರಪ್ಪ ವರದಿ ಅಥವಾ ಉಗ್ರಪ್ಪ ಸಮಿತಿಯಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಆ ಸಮಿತಿ ಇಲ್ಲಿಗೆ ಬಂದಾಗ 2016ರಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅತಿ ಹೆಚ್ಚು ಅಸಹಜ ಸಾವುಗಳು ಆಗಿವೆ ಅನ್ನೋ ವಿಚಾರದಲ್ಲಿ ತಾವೂ ಸೇರಿದಂತೆ ಸಮಿತಿಯ ಸದಸ್ಯರು ಚರ್ಚೆಯನ್ನ ನಡೆಸಿದ್ರಿ. ಆ ಒಂದು ಸಂದರ್ಭವನ್ನು ಸ್ವಲ್ಪ ಮೆಲ್ಕ್ ಹಾಕಬಹುದಾ? ಖಂಡಿತವಾಗ್ಲೂ ನಮಗೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಸುತ್ತಮುತ್ತ ನಡೀತಾ ಇರುವಂತಹ ಬೇರೆ ಬೇರೆ ದೌರ್ಜನ್ಯಗಳ ಪ್ರಶ್ನೆಗಳು ಕಮಿಟಿಯ ಗಮನಕ್ಕೆ ಬಂದಾಗ ನಾವು ಇಲ್ಲಿಗೆ ಕಮಿಟಿಯ ಭಾಗವಾಗಿ ಭೇಟಿ ಕೊಟ್ಟಿದ್ವಿ. ಆಗ ನಾವು ಜನರಲಿ ಒಪಿನಿಯನ್ಗಳನ್ನ ತಗೋತಾ ಇರುವಾಗ ಇಲ್ಲಿಂದ ಸಾಮಾನ್ಯವಾಗಿ ನಮ್ಮ ಸಮಿತಿ ಯಾವುದೇ ಜಿಲ್ಲೆಗೆ ಹೋದರೆ ಆ ಜಿಲ್ಲೆಯ ಅಧಿಕಾರಕ್ಕೆ ಸಂಬಂಧಪಟ್ಟವರ ಜೊತೆಗೆ ಸಾರ್ವಜನಿಕರನ್ನು ಕೂಡ ಕರೆಯೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಸೊ ಹಾಗೆ ಬಂದಂತಹ ಸಾರ್ವಜನಿಕರಲ್ಲಿ ಇಲ್ಲಿ ಲೋಕಲ್ ಪ್ರಗತಿಪರ ಸಂಘಟನೆಗಳ ಜೊತೆಗೆ ಸೇರಿಸ್ಕೊಂಡಿರೋ ಅಂಥವರು ಬಂದು ಪದ್ಮಲತಾ ಪ್ರಕರಣ, ಅನೇಮಾವತನ ಪ್ರಕರಣ ಇಂಥವುಗಳನ್ನು ಉಲ್ಲೇಖಿಸ್ತಾ ಇಲ್ಲಿ ಅಸಹಜ ಸಾವುಗಳು ಸುಮಾರು 100 ನಡೀತಾ ಇದ್ದಾವೆ ಅಂತ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟು ಸಮಿತಿಯ ಸದಸ್ಯರಾಗಿ ನಾನು ಕೂಡ ಮತ್ತು ಸನ್ಮಾನ್ಯ ಅಧ್ಯಕ್ಷರಾದಂತಹ ಉಗ್ರಪ್ಪ ಅವರು ಕೂಡ ಇಲ್ಲಿಯ SP, DC ಇವರುಗಳನ್ನ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಂದ ಉತ್ತರ ಬಂದಿದ್ದು ಇಲ್ಲಿ ಒಂದು 100 ಆ ಲೆಕ್ಕದಲ್ಲಿ ಅಸಹಜ ಸಾವುಗಳು ಅಂತ ವರ್ಷಕ್ಕೆ ಹೆಣ್ಮಕ್ಳು ಸಾವುಗಳು ಸಂಭವಿಸ್ತಾವೆ ಇಲ್ಲಿ ಅಂತದೊಂದು ದೂರುಗಳು ಬರ್ತಾವೆ ಅನ್ನುವಂಥದ್ದು ಅಂದ್ರೆ ಅವ್ರ ಗಮನದಲ್ಲಿ ಇದೆ ಅಂತ ಅನ್ನೋದನ್ನ ಅವ್ರು ಹೇಳಿದ್ರು. ಮತ್ತೆ ನಮ್ಮ ಸಮಿತಿ ಬಹಳ ಸ್ಪಷ್ಟವಾಗಿ ಅವರಿಗೆ ಒಂದು ಇಂಟೀರಿಯಂ ರಿಪೋರ್ಟ್ ತಕ್ಷಣದಲ್ಲಿ ಈ ತರದ್ ಆಗ್ತಾ ಇರೋ ಅಂಥದ್ದು ಮತ್ತು ನನಗೆ ನೆನಪಿರುವ ಹಾಗೆ ಒಂದು ಸರಿಯಾದಂತಹ ಒಂದು ಪೊಲೀಸ್ ಸ್ಟೇಷನ್ನೇ ಅಲ್ಲಿ ಇರಲಿಲ್ಲ ಅಂತ ಅನ್ನುವಂತಹ ಮಾಹಿತಿಗಳು ನಮಗೆ ಬಂತು. ಒಂದು ಚಿಕ್ಕ ಶೆಡ್ ಇತ್ತು ಅಂತ. ಆಗ ನಾವು ಡೆಫಿನೆಟ್ಲಿ ಕೇಳಿದ್ವಿ ಅವ್ರ ಹತ್ರ. ಅಂದ್ರೆ ಸಾವಿರಾರು ಜನ ಭಕ್ತಾದಿಗಳು ಬರುವಂತಹ ಮತ್ತು ಕೆಲವು ಸೀಸನ್ನಲ್ಲಿ ದಿನಕ್ಕೆ ಸಾವಿರಾರು ಭಕ್ತರು ಬರುವಂತಹ ಜಾಗ ಇಲ್ಲಿ ಬೇರೆ ಬೇರೆ ಕಾರಣಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿಯ ನೇಮಕ ಅಗತ್ಯ ಇರುತ್ತೆ. ಪೊಲೀಸ್ ಸ್ಟೇಷನ್ನಿನ ಅಂದರೆ ಫುಲ್ ಫ್ಲೆಜ್ ಸ್ಟೇಷನ್ನಿನ ಅಗತ್ಯ ಇರುತ್ತೆ. ಹಾಗಾಗಿ ಅಂಥದ್ದಕ್ಕೊಂದು ಯಾಕೆ ಆಗಿಲ್ಲ ಅಂತನ್ನುವಂತಹ ಸಖೇದಾಶ್ಚರ್ಯವನ್ನ ನಮ್ಮ ಇಡೀ ಸಮಿತಿ ವ್ಯಕ್ತಪಡಿಸಿದೆ. ಬಟ್ ಮೇಡಮ್, ಆಗ್ಲೇ ನೀವು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರ ಬಗ್ಗೆ ತಾವು ಕೇಳ್ತೀರಿ, ಹೆಣ್ಮಕ್ಳೆಷ್ಟು ಗಂಡ್ಮಕ್ಳೆಷ್ಟು, ಹೆಣ್ಮಕ್ಳಾದ್ರೆ ಯಾವ ವಯಸ್ಸಿನವರು ಮತ್ತು ಯಾಕೆ ಏನು ಅವ್ರು ಯಾಕೆ ಇಲ್ಲಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ತಿರುಪತಿಯಲ್ಲಿ ಆಗದೆ ಇರೋದು ಧರ್ಮಸ್ಥಳದಲ್ಲಿ ಯಾಕಾಗುತ್ತೆ, ಈ ತರ ಹಲವಾರು ವಿಚಾರಗಳ ಬಗ್ಗೆ ಆಗ ಸಮಿತಿಯ ಸದಸ್ಯರು ತಮ್ಮನ್ನು ಒಳಗೊಂಡು ಇಲ್ಲಿರುವಂತಹ SP ಗಳನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀರಿ. ಆದ್ರೆ ಅವ್ರ ಹತ್ರ ಪ್ರಾಪರ್ ಆದಂತಹ ಡಾಕ್ಯುಮೆಂಟೇಶನ್ ಇರೋದಿಲ್ಲ. ಆ ಸಂದರ್ಭದಲ್ಲೇ ತಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ಸೆಳೆದಿದ್ದಾರೆ 2006ರಲ್ಲಿ. ಅಲ್ಲಿಂದ ಈಚೆಗೆ ಹಲವಾರು ಸೌಜನ್ಯ ಪ್ರಕರಣ ಕೂಡ ಅವಾಗ ಆಗಿತ್ತು ಅಂತ ಅನ್ಸುತ್ತೆ. 2016 ಈ ಪ್ರಶ್ನೆ ನಾವು ಕೇವಲ 2016 ಉಗ್ರಪ್ಪ ಕಮಿಟಿಯ ಭಾಗವಾಗಿ ಇದನ್ನ ಗಣನೆಗೆ ತಗೊಂಡಿದ್ದ ಅಲ್ಲ. ಪ್ರಾರಂಭದಿಂದ ಪದ್ಮಲತಾ ಪ್ರಕರಣ ಆದಾಗ್ಲೂ ಕೂಡ ನಾನು ಆ ಸಂದರ್ಭದಲ್ಲೇ ಮಹಿಳಾ ಸಂಘಟನೆಯಲ್ಲಿ ಇದ್ದವಳು. ಜನವಾದಿ ಮಹಿಳಾ ಸಂಘಟನೆಯ ಒನ್ ಆಫ್ ದಿ ಫೌಂಡರ್ ಮೆಂಬರ್ ಆಗಿ ಕಳೆದ 40-45 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದು, ಪದ್ಮಲತಾ ಪ್ರಕರಣ ಆದಾಗ್ಲೂ ಕೂಡ ನಾವು ಧ್ವನಿ ಎತ್ತಿದ್ವಿ. ಮತ್ತೆ ಸೌಜನ್ಯ ಪ್ರಕರಣದಲ್ಲಂತೂ ಜನವಾದಿ ಮಹಿಳಾ ಸಂಘಟನೆ ಅತ್ಯಂತ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿತ್ತು. ನಾವು ಬೆಳ್ತಂಗಡಿಗೆ ಬಂದು ಹೋರಾಟ ಮಾಡಿದ್ದೀವಿ, ಮಂಗಳೂರಲ್ಲಿ ಹೋರಾಟ ಮಾಡಿದ್ದೀವಿ. ಕೇವಲ ಹೋರಾಟ ಅಲ್ಲ, ನಮ್ಮ ಆಲ್ ಇಂಡಿಯಾ ಲೀಡರು ಆಗಿರುವಂತಹ ಪಕ್ಕದ ಕೇರಳದ ಸೀಮಾ ಅವರು ರಾಜ್ಯಸಭಾ ಸದಸ್ಯೆಯಾಗಿದ್ರು. ಸ್ವತಃ ಅವರೇ ಮಂಗಳೂರಿಗೆ ನಮ್ಮ ಹೋರಾಟಕ್ಕೆ ಬಂದಿದ್ರು ಮತ್ತು ರಾಜ್ಯಸಭೆಯಲ್ಲಿ ಇದನ್ನ ಪ್ರಸ್ತಾಪವನ್ನು ಎತ್ತಿದ್ದಾರೆ ಕೂಡ. ಆ ನಂತರ ಮಂಗಳೂರಲ್ಲಿ ಹೋರಾಟ ಮಾಡಿದ್ದಲ್ದೇನೆ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ವಿ, ರಾಜ್ಯದ ರಾಜಧಾನಿಗಿಂತ 10 ದಿನ ಅಲ್ಲಿ ಸುಮಾರು 25-30 ನಮ್ಮದೇ ತರ ಆಲೋಚನೆ ಮಾಡುವಂತಹ ಪ್ರಗತಿಪರ ದಲಿತ, ರೈತ, ಕಾರ್ಮಿಕ, ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಮಹಿಳಾ ಸಂಘಟನೆಗಳು ಸೇರಿಕೊಂಡು 10 ದಿನ ಧರಣಿ ಮಾಡಿದ ನಂತರ ನಮ್ಮ ಮೇನ್ ಡಿಮ್ಯಾಂಡ್ ಆಗ ಇದ್ದಿದ್ದೇನೆ, COD ತನಿಖೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಆ ಹಂತದಲ್ಲಿ ಇದ್ದಂತಹ MLAಗಳು ಪೊಲೀಸ್ ಆಫೀಸರ್ಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದಿದ್ದು, ಇವನ್ನ
80ರ ದಶಕ, ನಂಗೆ ಎಕ್ಸಾಕ್ಟ್ ಇಯರ್ ನೆನಪಿಲ್ಲ, ವಿಧಾನಸಭೆಯಲ್ಲೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇರುವಾಗ ಪ್ರಸ್ತಾಪ ಆದಾಗ್ಲೂ ಕೂಡ ಅವತ್ತಿನ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಕಾಗೆ ಹಾರಿಸಿದ್ರು, ಆಯ್ತಾ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯದ ಪೊಲೀಸ್ ತನಿಖೆಯಲ್ಲಿ ನಂಬಿಕೆ ಇಲ್ಲ, CBIಗೆ ವಹಿಸಬೇಕು ಅಂತ ಡಿಮ್ಯಾಂಡ್ ಮಾಡಿದ್ವಿ. 10 ದಿನದ ನಮ್ಮ ಧರಣಾದ ನಂತರ 11ನೇ ದಿನ ಅಥವಾ 10ನೇ ದಿನ ಸಂಜೆ, ಅವತ್ತು ಸಿದ್ದರಾಮಯ್ಯ ಸರ್ಕಾರ ಇದ್ದಂಥದ್ದು 2013ರ ಸಂದರ್ಭದಲ್ಲಿ CBIಗೆ ವಹಿಸಿದ್ರು. ಮತ್ತು ನಮ್ಮ ಪ್ರಸ್ತಾಪಗಳು ಅಥವಾ ಗಟ್ಟಿ ಧ್ವನಿಯ ಆಕ್ರೋಶ ಏನಿತ್ತು ಅಂದರೆ, ಸಂತೋಷ್ ರಾವನ್ನ ನೀವು ದೋಷಿ ಅಂತ ಅಪರಾಧವನ್ನು ಹೊರಿಸಿದ್ದೀರಿ, ಸಂತೋಷ್ ರಾವ್ ನಿರ್ದೋಷಿ ಇಲ್ಲಿ, ಹಾಗಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರ ಅಪರಾಧಗಳನ್ನು ಸಾಬೀತು ಮೇಡಮ್ ಹೌದು CBI ತನಿಖೆ, CBI ಇದ್ರೆ CBI ಬೇಕು ಅಂತೀರಿ, CBI ಮಾಡ್ತಾರೆ, ಮಾಡಿದ್ಮೇಲೆ ಸಂತೋಷ್ ಅಪರಾಧಿ ಅಲ್ಲ ಅಂತ ನೀವೇ ಹೇಳ್ತೀರಿ, ನೀವೇ ತನಿಖೆಯ ಭಾಗ ಎನ್ನುವಂತೆ ಮಾತಾಡ್ತೀರಿ. ಈಗಲೂ ಅಷ್ಟೇ SIT ವಿಚಾರದಲ್ಲೂ ಕೂಡ ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ. ನೋಡಿ, CBI ತನಿಖೆಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಜನರ ಒತ್ತಡದ ಮೇರೆಗೆ. ದೆನ್ CBI ನ್ಯಾಯಾಲಯ ಕೊಟ್ಟಿರುವ ಜಡ್ಜ್ಮೆಂಟು ನಾವು ಅವತ್ತಿಂದ ಎತ್ತಿರುವ ಎಲ್ಲ ಪ್ರಶ್ನೆಗಳನ್ನು ಎತ್ತಿ ಹಿಡಿದಿದೆ. ಸಂತೋಷ್ ರಾವನ್ನ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದೆ. ನಾವಿದನ್ನು ಮೊದಲೇ ಹೇಳಿದ್ವಿ, ಯಾವ ತನಿಖೆ ಮಾಡಿದೆ ನಾವು ಹೇಳಿದ್ವಿ, ಇದು ಸಂತೋಷ್ ರಾವ್ದಲ್ಲ, ಕಾಣದ ಕೈಗಳ ಕೆಲಸ ಇದೆ, ಸರ್ಕಾರದ ಜವಾಬ್ದಾರಿ ಅಂತ. ಈಗ SIT ಬಗ್ಗೆ ನಾವು ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಮೇಲೆ ಭರವಸೆ ಇದೆ, ಆ ಭರವಸೆಯನ್ನು ಉಳಿಸ್ಕೊಳ್ಳಿ ನೀವು. ಈಗ ಪದ್ಮಲತಾನ ಅವ್ರು ತಗೋಬೇಕಾ? ನಾವು ಹೇಳ್ತಾ ಇರೋದು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿ ಪದ್ಮಲತಾನ ಪ್ರಕರಣವನ್ನ ತಗೊಳ್ಳಿ. ಯಾಕೆ ಅಂತಂದ್ರೆ, ನಡೆದ ಸಂದರ್ಭದಲ್ಲಿ ಸರ್ಕಾರ ಒಂದು ತನ್ನ ಜವಾಬ್ದಾರಿಯನ್ನ ಅರಿತು ನಡೆದಿದ್ರೆ ನಾವು ಮತ್ತೆ ಮತ್ತೆ ಅದನ್ನ ಪ್ರಸ್ತಾಪ ಮಾಡಬೇಕಾಗಿ ಬರ್ತಿರ್ಲಿಲ್ಲ. ಮತ್ತು ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿ ಹಂತದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ, ಇನ್ನೂ ಮಾತಾಡ್ತೀವಿ. ಯಾಕೆ ಅಂತಂದ್ರೆ, ಸತ್ಯವನ್ನ ನೀವು ಹೂತಾಕ್ತಾ ಇದ್ದು, ಯಾರೋ ಹೂತಾಕ್ತಾರೆ, ಹೂತಾಕಿದ್ದನ್ನ ಅಗದು ತೆಗಿಯೋ ಕೆಲಸ ಆದ್ರೂ ಮಾಡ್ಬೇಕು. ಅದನ್ನ ಮಾಡಿಲ್ಲ ಅಂತಂದ್ರೆ ಹೂತಾಕ್ದವ್ನು ರಕ್ಷಣೆ ಆದ್ರೂ ಮಾಡ್ಬಾರ್ದು, ಅದಂತಾನೆ ನೀವು ಮಾಡ್ತಾ ಇರೋದು. ಕರೆಕ್ಟ್. ಹಾಗಾದ್ರೆ ಈಗ ಪದ್ಮಲತಾ ಅವರ ಸಮಾಧಿನೂ ಅಗಿಬೇಕು. ಒಂದು ಪದ್ಮಲತಾ ಪ್ರಕರಣ ಇದೆಯಲ್ಲ, ಅದು ಅವಳ ದೇಹ ಸಿಕ್ಕಿದೆ. ದೇಹ ಅಂದರೆ ಒಂದು ಕಳೆಬರದ ರೀತಿಯಲ್ಲಿ ಸಿಕ್ಕಿದೆ ಮತ್ತು ಅದು ಪದ್ಮಲತಾನ ದೇಹವೇ ಆಗಿತ್ತು ಅಂತ ಅವರ ಕುಟುಂಬಸ್ಥರು ಗುರುತಿಸಿದ್ದಾರೆ. ಗುರುತಿಸಿ ತನಿಖೆ ಸರಿಯಾಗಿ ಆಗಿಲ್ಲ, ಹಾಗಾಗಿ ಈಗ ಸಾವಂತೂ ಸಂಭವಿಸಿದೆಯಲ್ಲಮ್ಮ, ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ನೋದು ಕೂಡ ಬಹಿರಂಗ ಸತ್ಯ ತಾನೇ, ಅದು ಮುಚ್ಚಿಟ್ಟ ಸತ್ಯವಂತೂ ಅಲ್ಲ. ಸೊ ಸಾವು ಸಂಭವಿಸಿದೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಂದ ಮೇಲೆ ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರಕ್ಕೆ ಇಂಥದ್ದೊಂದನ್ನು ಬಗೆದು ತೆಗೆಯೋದಕ್ಕೆ ಯಾಕಾಗಲ್ಲ? ಕರ್ನಾಟಕ ಪೊಲೀಸ್ ಬಗ್ಗೆ ನನಗೆ ನಂಬಿಕೆ ಇದೆ. ಕರ್ನಾಟಕ ಪೊಲೀಸಿಗೆ ರಾಜ್ಯದ ಕಾನೂನಿನ ಅಡಿಯಲ್ಲಿ, ಪೊಲೀಸ್ ಆ್ಯಕ್ಟ್ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಬಿಟ್ಬಿಡಿ. ರಾಜಕೀಯ ಅಥವಾ ಇನ್ಯಾವುದೋ ಒತ್ತಡವನ್ನು ಅವ್ರ ಮೇಲೆ ತರದೇ ಇದ್ರೆ ಸತ್ಯ ಬಗೆದು ತೆಗಿತಾರೆ ಅವರು. ಅದನ್ನು ಮಾಡೋಕ್ಕೆ ಸಬ್ಸಿಕ್ವೆಂಟ್ ಸರ್ಕಾರಗಳು ಬಿಟ್ಟಿಲ್ಲ. ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ. ಯಾಕೆ ಅಂತಂದರೆ, ಜನವಾದಿ ಮಹಿಳಾ ಸಂಘಟನೆ ಅದರ ಹುಟ್ಟಿನಿಂದ ಅಥವಾ ನನ್ನ ಸಂಘಟನೆಯ ಸಂಸ್ಥಾಪಕರು ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು. ಆವಾಗ ಇದ್ದಂತಹ ಆಶಯ ಏನಿತ್ತು, ದೇಶಕ್ಕೆ ಬರುವ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದಂತಹ ಒಂದು ಬದುಕನ್ನ, ಘನತೆಯ ಬದುಕನ್ನ ಕಟ್ಟಿಕೊಡ್ತದೆ ಅಂತ ಇದ್ದಿದ್ದು ಇವತ್ತಿಗೂ ಹುಸಿಯಾಗಿದೆಯಲ್ಲ ಅದು. ಸೊ ಹಾಗಾಗಿ ಪ್ರಸ್ತಾಪ ಮಾಡದೆ ಯಾಕೆ ಬಿಡಬೇಕು ನಾವು? ಈಗ ಪದ್ಮಲತಾವನ್ನು ಕೂಡ ಸೇರಿಸ್ಕೋಬೇಕು. ಖಂಡಿತವಾಗೂ ಪದ್ಮಲತಾನು ಸೇರಿಸ್ಕೋಬೇಕು. ಸೇರಿಸ್ಕೊಳ್ಳೋದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಎಕ್ಸ್ಟೆನ್ಷನ್ ಮಾಡಕ್ ನಿಮ್ಗೆ ಆಗಲ್ಲ ಅಂತಿದ್ರೆ ಹೊಸತಾಗಿ ತನಿಖೆಯನ್ನ ಮಾಡೋದಕ್ಕೆ ಮಾಡಿ. ಪದ್ಮಲತಾ ಪ್ರಕರಣ ಸೌಜನ್ಯ ಪ್ರಕರಣವೂ ಕೂಡ, ಸೌಜನ್ಯ ಪ್ರಕರಣದಲ್ಲಂತೂ CBI ಕೋರ್ಟ್ ಜಜ್ಮೆಂಟ್ ಅನ್ನ ಕೊಟ್ಟಿದೆ. ಆನರ್ ದಟ್ ಜಜ್ಮೆಂಟ್ ಅಂತೇಳಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ